ಅದ್ಯಾಕೆ ಹಿಂಗೆ ಉಳಿತಾ ಇದೆಯಾ? ಯಾಕೋ ಗೊತ್ತಿಲ್ಲ ಸಿಂಹ, ನಮ್ಮಿಬ್ರದ್ದು ಫಸ್ಟ್ ನೈಟ್ ಆಗ್ತಿರೋ ಥರ ನನಗೆ ಕನ್ಸು ಬಿದ್ದಿತ್ತು. ಅದು ಇಷ್ಟು ಬೇಗ ನನ್ಸಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ತಲೆ ಕೆಡಿಸ್ಕೊಂಬಿಡ. ನಿನ್ನ ಕನಸು ಈ ಜನ್ಮದಲ್ಲಿ ನನಸಾಗಲ್ಲ. ಅದೇನು ತಂದಿದೆಯೋ ಅದನ್ನ ಹತ್ಕೊಂಡೋಗಿ ಚೆಲ್ಲು. ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ, ದೇಹಕ್ಕೂ ಒಳ್ಳೇದು, ಮನ್ಸಿಗೂ ಒಳ್ಳೇದು. ಅದಕ್ಕೆ ತಂದಿದ್ದೀನಿ. ಪ್ಲೀಸ್ ತಗೋ, ಬೇಡ ಅನ್ಬೇಡ. ನನಗೇನು ನಿನ್ನ ಮೇಲೆ ನಂಬಿಕೆ ಇಲ್ಲ. ಯಾಕೆ? ಅದರಲ್ಲಿ ಏನಿದೆ ನನಗೇನು ಗೊತ್ತು? ಹೌದಾ, ಒಂದು ನಿಮಿಷ. ಈಗಾದ್ರೂ ನಂಬೋದಾ? ತಗೋ, ಕುಡಿ. ಈಗ ನನಗೆ ಸಮಾಧಾನ ಆಯ್ತು. ನೆಮ್ಮದಿಯಾಗಿ ಮಲಗ್ಬೋದು. ದಿಸ್ ಇಸ್ ಟೂ ಮಚ್ ಸಿಂಹ. ಸುಮ್ಮನೆ ಅದನ್ನ ಇಟ್ಬಿಟ್ಟು ಮಲ್ಕೋ. ನೀನು ಡಿವೋರ್ಸ್ ಕೊಟ್ಟು ನಿಮ್ಮ ಅಪ್ಪನ ಮನೆ ಹೋದಾಗಲೇ ಚೆನ್ನಾಗಿತ್ತು. ಏನು ಅಂದ್ರೆ ಇವತ್ತು ಪಕ್ಕ ಅವ್ರನ್ನ ಹಿಡ್ದಾಕ್ತೀನಿ. ಏನ್ರಿ ಹೇಳ್ತಿದ್ದೀರಾ? ಅವ್ರ ಗಂಡ ಹೆಂಡತಿ ಅಲ್ಲ ಅಂತ ನನ್ಗೆ ಅನುಮಾನ ಅಂದ್ರೆ ನಾನು ಅವತ್ತೇ ಹೇಳಿದೀನಿ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ. ನನ್ಗೊಂದು ಲಾಸ್ಟ್ ಚಾನ್ಸ್ ಕೊಡಿ, ಅವ್ರನ್ನ ಇವತ್ತು ಹಿಡ್ದಾಕ್ತೀನಿ. ಏನ್ ಮಾಡ್ತೀರಾ? ಏನು ಬೇಬಿ, ನನಗೆ ನಿದ್ದೆ ಬಂದಿಲ್ವಾ? ನಿನ್ನನ್ನು ಬಿಟ್ಟು ನಾನು ಯಾವತ್ತಾದರೂ ನಿದ್ದೆ ಮಾಡಿದ್ದೀನಾ? ಹೌದು. ಏನು ಮಾಡಲಿ, ನನಗೆ ತುಂಬ ಕೆಲಸದ ಪ್ರೆಷರು, ಟೆನ್ಷನ್ನು. ಅದಕ್ಕೆ ಹೇಳ್ತಿರೋದು. ಆ ಟೆನ್ಷನ್ ಎಲ್ಲ ಇವತ್ತು ಸೈಡಿಗಿಟ್ಟು ನಾವಿಬ್ರು ಕ್ಲೋಸ್ ಆಗ್ಬೋದಲ್ವಾ? ಇವತ್ತೊಂದು ದಿನ ಅಲ್ಲ ಬೇಬಿ, ಇನ್ಮೇಲೆ ಯಾವತ್ತೂ ನಿನ್ನ ಜೊತೆ ಕ್ಲೋಸ್ ಆಗೇ ಇರ್ತೀನಿ. ಹಾಂ, ಈ ರಿಸ್ಕ್ ತಗೊಳ್ಳೋ ಕೆಲಸ ನಾನು ಮಾಡೋದಿಲ್ಲ. ನಾನು ಎಲ್ರಿಗೂ ಕೆಲಸ ಕೊಡಿಸಿ ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ಮುಂದೆ ನಿನಗೆ ಟೈಮ್ ಕೊಡೋ ಕೆಲಸನೇ ಮಾಡೋದು. ಸೋ ಸ್ವೀಟ್ ಆಫ್ ಯು. ಗರ್ಭಕೋಶದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ನಂಗೆ ದುಡ್ಡು ತಗೊಂಡು ಮೋಸ ಮಾಡ್ತಾ ಇದ್ದೀರಾ. ಇದು ಸುಳ್ಳು ರಿಪೋರ್ಟ್. ಇದು ನನ್ ಮಗನ ಉಳಿಸ್ಕೊಡಿ. ಯಾಕಮ್ಮ ಕಿರ್ಚಾಡ್ತಿದ್ದೀರಾ? ನಿನ್ ರಿಪೋರ್ಟ್ ಅಲ್ಲಿ ಏನ್ ಬಂದಿರುತ್ತೋ ಅದನ್ನೇ ಹೇಳ್ತೀವಿ. ಅದನ್ನೇ ನಂಬಲ್ಲ ಅಂದ್ರೆ ನೀವೆಲ್ರು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಹತ್ರ ದುಡ್ಡು ತಗೊಂಡು ಎಲ್ರು ಮೋಸ ಮಾಡ್ತಾ ಇದ್ದೀರಾ. ನೋಡಿ, ನನ್ ಮಗು ಬೇಕು. ನನಗೆ ಮೋಸ ಮಾಡಬೇಡಿ. ನನ್ ಮಗನ ಉಳಿಸ್ಕೊಡಿ ಡಾಕ್ಟ್ರೆ, ಮಗನ ಉಳಿಸ್ಕೊಡಿ. ಚೈತ್ರ ಅವ್ರೆ, ಇಲ್ಲಿ ನೋಡಿ, ನೆನ್ನೆ ಈ ಟೈಮಲ್ಲಿ ಸೌಂದರ್ಯ ಅವ್ರು ಚೆಕಪ್ ಮಾಡಿಸಿದ್ರು. ಆದರೆ ಹೆಸರು ಬೇರೆ ಯಾರ್ದು ಇದೆ. ಸಾರಿ ಮ್ಯಾಮ್, ಏನೋ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ. ಈ ರಿಪೋರ್ಟ್ ನಿಮ್ದಲ್ಲ ಅನ್ನಿಸ್ತಾ ಇದೆ. ಸ್ವಲ್ಪ ಟೈಮ್ ಕೊಡಿ, ಯಾವುದಕ್ಕೂ ನಾನು ನಿಮ್ಗೆ ಇನ್ನೊಂದು ಸ್ಕ್ಯಾನ್ ಮಾಡಿಬಿಟ್ಟು ಐ ವಿಲ್ ಗಿವ್ ಯು ದ ರಿಪೋರ್ಟ್ಸ್. ಓಕೆನಾ? ಸರಿ ಮೇಡಮ್. ಸುಮಾ, ಇವ್ರನ್ನ ಕರ್ಕೊಂಡು ಹೋಗಮ್ಮ. ಹಲೋ ಅವಿನಾಶ್, ನಿನ್ನೆ ಬೆಳಗ್ಗೆ 8 ಗಂಟೆದು ಲ್ಯಾಬ್ದು CCTV ಫುಟೇಜ್ ತೆಗಿರಿ. ರಿಪೋರ್ಟ್ಸ್ ಏನಾದರೂ ಸ್ವಾಪ್ ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ನಂಗೆ ಹೇಳಿ. ಫುಟೇಜ್ ಎರೇಸ್ ಆಗಿದೆಯಾ? ಏನ್ ನಡೀತಿದೆ ಇಲ್ಲಿ? ಯಾರನ್ನ ನಂಬಕ್ಕಾಗ್ತಾ ಇಲ್ಲ. CCTV ಫುಟೇಜ್ ಡಿಲೀಟ್ ಆಗಿದೆ, ರಿಪೋರ್ಟ್ ಸ್ವಾಪ್ ಆಗಿದೆ. ನೀವೇ ಒಪ್ಕೊಂಡು ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಎಲ್ರೂ ಕೆಲಸದಿಂದ ತೆಗೆದಾಕ್ಬೇಕಾಗತ್ತೆ. ಮೇಡಮ್, ಭವಾನಿ ನಿನ್ನೆ ಫೋನ್ ಕಾಲಲ್ಲಿ ಇದ್ಲು ಮೇಡಮ್. ಏನೋ ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಏನೋ ಹೇಳ್ತಾ ಇದ್ಲು ಮೇಡಮ್. ಇದನ್ನೆಲ್ಲ ಅವಳೇ ಮಾಡಿದಾಳೆ ಅನ್ಸುತ್ತೆ ಮೇಡಮ್. ಹಿಂದೆ ಈ ಥರ ಎಲ್ಲ ಮಾಡಿದ್ಲು ಅವಳು. ಎಲ್ಲಿ ಅವಳು? ಕರಿ. CCTV ಫುಟೇಜ್ ಡಿಲೀಟ್ ಆಗಿದೆ, ರಿಪೋರ್ಟ್ಸ್ ಎಕ್ಸ್ಚೇಂಜ್ ಆಗಿದೆ. ಇದ್ರಲ್ಲಿ ನಿನ್ ಕೈವಾಡ ಇದೆ ಅಂತ ಗೊತ್ತಾದ್ರೆ ಭವಾನಿ, ಜೈಲ್ಗೆ ಹಾಕಿಸ್ತೀನಿ. ಏನಾದ್ರೂ ಮಾಡ್ಕೊಳ್ಳಿ ಮ್ಯಾಮ್, ಐ ಡೋಂಟ್ ಕೇರ್. ತಪ್ಪು ಮಾಡಿದ್ರೆ ತಾನೇ ಭಯ ಪಡಬೇಕು. ನಾನೇನು ತಪ್ಪೇ ಮಾಡಿಲ್ಲ. ನಾನು ಹೆದರೋದು ಇಲ್ಲ.
ದುರಹಂಕಾರದಲ್ಲಿ ಮಾತಾಡ್ತಿದ್ಯಾ ಭವಾನಿ? ಏನಾದರೂ ಇದ್ರೆ ಹೇಳ್ಬಿಡು ಇವಾಗಲೇ. ನೀವೇ ಯಾಕೆ ಫೇಕ್ ರಿಪೋರ್ಟ್ ಮಾಡಿಸಿರಬಾರ್ದು? ನಂಗೆ ನಿಮ್ಮ ಮೇಲೂ ಡೌಟ್ ಇದೆ. ಹಲೋ ಅಕ್ಕ, ನಿಮ್ಮಿಂದ ಒಂದು ಅರ್ಜೆಂಟಾಗಿ ಒಂದು ಕೆಲಸ ಆಗಬೇಕು. ಏನು ದೀಪಾ? ಅದು ಕಂಪನಿ ಅಕೌಂಟಿಂದ ಯಾವುದಾದ್ರೂ ದುಡ್ಡು ಆಗಿದೆಯಾ ಅಂತ ಚೆಕ್ ಮಾಡ್ತೀರಾ? ಸರಿ, ಒಂದು ನಿಮಿಷ ಇರು, ಚೆಕ್ ಮಾಡ್ತೀನಿ. ಹೌದು ದೀಪಾ, ಕಂಪನಿ ಅಕೌಂಟಿಂದ 25 ಲಕ್ಷ ಡೆಬಿಟ್ ಆಗಿದೆ. ಆದರೆ ಇಲ್ಲಿ ಯಾರಿಗೆ ಏನು ಅಂತ ಡೀಟೇಲ್ ಮೆನ್ಷನ್ ಮಾಡಿಲ್ಲ. ಯಾವುದೋ ಚಾರಿಟಿಗೆ ದುಡ್ಡು ಹೋಗಿದೆ ಅಂತ ತೋರಿಸ್ತಿದೆ ಅಷ್ಟೇ. ಸರಿ ಅಕ್ಕ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಾಗಾದ್ರೆ ಇದರಲ್ಲಿ ಸೌಂದರ್ಯ ಕೈವಾಡ ಇದೆ ಅಂತ ಆಯ್ತು. ಹೌದು, ಅವರೇ ಇಲ್ಲಿ ಯಾರಿಗೂ ದುಡ್ಡು ಕೊಟ್ಟು ರಿಪೋರ್ಟ್ಸ್ನ ಸ್ವಾಪ್ ಮಾಡೋ ಥರ ಮಾಡಿದ್ದಾರೆ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಸುಮ್ಮನೆ ಬಿಟ್ರೆ ನಮ್ಮ ಹಾಸ್ಪಿಟಲ್ ಹೆಸರು ಹಾಳಾಗುತ್ತೆ. ಆದರೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ವಲ್ಲ ಮೇಡಮ್. ರಿಪೋರ್ಟ್ಸ್ ಇಂದ ಮಾತ್ರ ಆಗಿರೋ ತಪ್ಪನ್ನ ಸರಿ ಮಾಡೋಕ್ಕಾಗೋದು. ಡೇಟಾ ಎಲ್ಲ ಡಿಲೀಟ್ ಮಾಡಿದ್ದಾರೆ. ಸೌಂದರ್ಯನ ಇನ್ನೊಂದ್ಸತಿ ಕರೆಸ್ಬಿಟ್ಟು ಟೆಸ್ಟ್ ಅಂತೂ ಮಾಡೋಕ್ಕಾಗಲ್ಲ. ಹೇಗಾದರೂ ಮಾಡಿ ನಾನೇ ಡೇಟಾ ರಿಕವರಿ ಮಾಡ್ತೀನಿ. ಆದಷ್ಟು ಬೇಗ ಸೌಂದರ್ಯದು ಒರಿಜಿನಲ್ ರಿಪೋರ್ಟ್ಸ್ನ ಕಳಿಸ್ತೀನಿ.